ನಾನು ಕಚೇರಿಯಿಂದ ಹೊರಟಿದ್ದಾಗಲೇ ಹೊರಗೆ ಜೋರಾಗಿ ಮಳೆ ಬರುತ್ತಿರುವುದನ್ನು ಗಮನಿಸಿದೆ. ನನ್ನ ಚಾಲಕ ರಾಘವ್ ತುಂಬಾ ವೇಗವಾಗಿ ಕಾರು ಚಲಾಯಿಸುತ್ತಿದ್ದ. ರಸ್ತೆ ಸಂಪೂರ್ಣವಾಗಿ ನಿರ್ಜನವಾಗಿತ್ತು ಮತ್ತು ನನಗೆ ಏನೂ ಸ್ಪಷ್ಟವಾಗಿ ಕಾಣಲಿಲ್ಲ. ಇಂದು ಕೆಲಸ ಮುಗಿಸಿ ತುಂಬಾ ತಡವಾಗಿತ್ತು. ಮಧ್ಯರಾತ್ರಿ 12 ಆಗಿತ್ತು ಮತ್ತು ನನಗೆ ನಿದ್ರೆ ಬರಲು ಪ್ರಾರಂಭಿಸಿತ್ತು. ನಾನು ಕಣ್ಣು ಮುಚ್ಚಿದಾಗ ಇದ್ದಕ್ಕಿದ್ದಂತೆ ರಾಘವ್ ಬ್ರೇಕ್ ಹಾಕಿದನು. ನಾನು, ರಾಘವ್, ಏನಾಯಿತು ಎಂದು ಕೇಳಿದೆ. ಚಾಲಕ ಗಾಬರಿಯಿಂದ, ಸರ್, ಯಾರೋ ಕಾರಿಗೆ ಡಿಕ್ಕಿ ಹೊಡೆದಂತೆ ಕಾಣುತ್ತಿದೆ ಎಂದನು. ಇದನ್ನು ಕೇಳಿ ನಾನು ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡೆ. ನಾನು ಕೋಪದಿಂದ, ನೀವು ಯಾರನ್ನು ಹೊಡೆದಿದ್ದೀರಿ ಎಂದು ಕೇಳಿದೆ. ಅವನು ಉತ್ತರಿಸಿದನು, ಸರ್, ಇದು ನನ್ನ ತಪ್ಪಲ್ಲ. ಯಾರೋ ಉದ್ದೇಶಪೂರ್ವಕವಾಗಿ ನಮ್ಮ ಕಾರಿಗೆ ಡಿಕ್ಕಿ ಹೊಡೆದಿದ್ದಾರೆ. ನನಗೆ ಅವನ ಮೇಲೆ ಕೋಪ ಬಂತು. ಸುರಿಯುವ ಮಳೆಯಲ್ಲಿ ಕಾರಿನಿಂದ ಇಳಿಯುವಂತೆ ಒತ್ತಾಯಿಸಲಾಯಿತು. ನಾನು ಹೊರಬಂದು ಸುತ್ತಲೂ ನೋಡಿದಾಗ ಒಬ್ಬ ಹುಡುಗಿ ನೆಲದ ಮೇಲೆ ಬಿದ್ದಿರುವುದನ್ನು ನಾನು ನೋಡಿದೆ. ಅವಳಿಗೆ ಸುಮಾರು 21 ವರ್ಷ ವಯಸ್ಸಾಗಿರಬೇಕು. ಅವಳು ಸುಂದರವಾದ ಕೆಂಪು ಜಾಲರಿಯ ಉಡುಪನ್ನು ಧರಿಸಿದ್ದಳು. ಅವಳ ಕಾಲಿಗೆ ಬಹುಶಃ ಗಾಯವಾಗಿರಬಹುದು. ಅದಕ್ಕಾಗಿಯೇ ಅವಳು ಎದ್ದೇಳಲು ಸಾಧ್ಯವಾಗಲಿಲ್ಲ. ನಾನು ಬೇಗನೆ ಅವಳ ಬಳಿಗೆ ಹೋಗಿ ನೋಡಿದೆ. ಅವಳು ಪ್ರಜ್ಞೆಯಲ್ಲಿದ್ದಾಳೆ, ಆದರೆ ಕುಡಿದಿದ್ದಾಳೆ. ಅವಳು ತುಂಬಾ ಕುಡಿದಿದ್ದಳು. ನಾನು ಅವಳೊಂದಿಗೆ ಮಾತನಾಡಲು ಸಹ ಸಾಧ್ಯವಾಗಲಿಲ್ಲ. ನಾನು ಅವಳನ್ನು ಎತ್ತಿಕೊಂಡು ಚಾಲಕನ ಸಹಾಯದಿಂದ ಕಾರಿನ ಹಿಂದಿನ ಸೀಟಿನಲ್ಲಿ ಹಾಕಿದೆ. ಕಾರು ನನ್ನ ಮನೆ ಮುಂದೆ ನಿಂತಿತು. ನಂತರ ನಾನು ಹುಡುಗಿಯನ್ನು ನನ್ನ ಕೋಣೆಗೆ ಕರೆದೊಯ್ದೆ. ನಾನು ತಕ್ಷಣ ನನ್ನ ಫೋನ್ ತೆಗೆದು ವೈದ್ಯರಿಗೆ ಕರೆ ಮಾಡಿದೆ. ವೈದ್ಯರು ಬೇಗನೆ ಅವಳನ್ನು ಪರಿಶೀಲಿಸಿ, ಹುಡುಗಿ ಚೆನ್ನಾಗಿದ್ದಾಳೆ, ಅವಳಿಗೆ ಸಣ್ಣ ಗಾಯ ಮಾತ್ರ ಆಗಿದೆ ಎಂದು ಹೇಳಿದರು. ಅವರು ಅವಳಿಗೆ ಔಷಧಿ ನೀಡಿದರು. ಹುಡುಗಿ ಪ್ರಜ್ಞೆಯಲ್ಲಿದ್ದಳು, ಆದರೆ ಅವಳು ಕುಡಿದಿದ್ದರಿಂದ ಅವಳು ಇನ್ನೂ ನನ್ನೊಂದಿಗೆ ಮಾತನಾಡಿಲ್ಲ. ವೈದ್ಯರು ಹೋದಾಗ ನಾನು ಅವಳ ಬಳಿಗೆ ಹೋಗಿ, ನಿನ್ನ ಹೆಸರೇನು? ನೀನು ಎಲ್ಲಿ ವಾಸಿಸುತ್ತೀಯಾ? ಹೇಳು, ನಾನು ನಿನ್ನನ್ನು ಬಿಡುತ್ತೇನೆ ಎಂದು ಕೇಳಿದೆ. ಹುಡುಗಿ ಕುಡಿದ ಸ್ಥಿತಿಯಲ್ಲಿ ಗೊಣಗಲು ಪ್ರಾರಂಭಿಸಿದಳು. ನನ್ನ ಹೆಸರು ಪ್ರೀತಿ. ಇಲ್ಲ, ಅದು ಸೋನಿಯಾ. ಇಲ್ಲ, ಅದು ಅಮೃತ. ಈ ಹುಡುಗಿ ಏನು ಹೇಳುತ್ತಿದ್ದಾಳೆ? ನನಗೆ ಏನೂ ಅರ್ಥವಾಗಲಿಲ್ಲ. ನಾನು ಅವಳನ್ನು ನೋಡಿದೆ, ಆದರೆ ಅವಳು ತನ್ನ ಹೆಸರನ್ನು ಸರಿಯಾಗಿ ಹೇಳಲು ಸಾಧ್ಯವಾಗಲಿಲ್ಲ. ನಾನು ಮಾಧವ್ನಗರದಲ್ಲಿ ವಾಸಿಸುತ್ತಿದ್ದೇನೆ ಎಂದು ಅವಳು ಹೇಳಿದಳು. ಅಪರಿಚಿತ ಹುಡುಗಿಯನ್ನು ಇಷ್ಟು ತಡರಾತ್ರಿ ನನ್ನ ಮನೆಯಲ್ಲಿ ಇಟ್ಟುಕೊಳ್ಳುವುದು ಸರಿಯಲ್ಲ ಎಂದು ನಾನು ಭಾವಿಸಿದೆ. ನಾನು ಅವಳನ್ನು ಬಿಡುತ್ತೇನೆ. ನಾನು ಅವಳನ್ನು ಕರೆದುಕೊಂಡು ಹೋಗಿ ನನ್ನ ಕಾರಿನಲ್ಲಿ ಹಿಂತಿರುಗಿದೆ. ರಾಘವ್ ಈಗಾಗಲೇ ಮನೆಗೆ ಹೋಗಿದ್ದನು, ಆದ್ದರಿಂದ ನಾನು ಕಾರು ಚಲಾಯಿಸಲು ಪ್ರಾರಂಭಿಸಿದೆ. ಮಾಧವ್ನಗರವನ್ನು ಪ್ರವೇಶಿಸಿದ ನಂತರ, ನಿಮ್ಮ ಮನೆ ಎಲ್ಲಿದೆ? ಹೇಳು ಎಂದು ಕೇಳಿದೆ. ಆ ಹುಡುಗಿ ಒಂದು ಮನೆಗೆ ಬಂದು, ಇದು ನನ್ನ ಮನೆ ಎಂದು ಹೇಳಿದಳು. ನಾನು ಅವಳನ್ನು ಮನೆಗೆ ಕರೆದುಕೊಂಡು ಹೋಗಿ ಕರೆದೊಯ್ದೆ. ಕೋಪಗೊಂಡ ವ್ಯಕ್ತಿ ಹೊರಗೆ ಬಂದು, ಏನು ವಿಷಯ? ಈ ರಾತ್ರಿಯಲ್ಲಿ ನೀವು ನನ್ನನ್ನು ಏಕೆ ತೊಂದರೆಗೊಳಿಸುತ್ತಿದ್ದೀರಿ? ಹೌದು. ನಾನು, ಈ ಹುಡುಗಿ ನಿಮ್ಮ ಮನೆಯಲ್ಲಿ ವಾಸಿಸುತ್ತಾಳೆ ಎಂದು ಹೇಳಿದೆ. ಆ ವ್ಯಕ್ತಿ ಅವಳನ್ನು ವಿಚಿತ್ರವಾಗಿ ನೋಡಿದನು. ನಂತರ ಅವನು, ನನಗೆ ಅವಳ ಪರಿಚಯವೂ ಇಲ್ಲ. ಕಾರಣವಿಲ್ಲದೆ ಮತ್ತೆ ನನ್ನ ಕರೆಗಂಟೆ ಬಾರಿಸಬೇಡ ಎಂದು ಹೇಳಿದನು. ನನಗೆ ತುಂಬಾ ಮುಜುಗರವಾಯಿತು. ಆ ಹುಡುಗಿ ತಪ್ಪು ವಿಳಾಸ ನೀಡುತ್ತಿದ್ದಳು. ರಾತ್ರಿಯಲ್ಲಿ ಅವಳೊಂದಿಗೆ ಮನೆಯಿಂದ ಮನೆಗೆ ಅಲೆದಾಡುವುದು ಸರಿಯಲ್ಲ ಎಂದು ನಾನು ಭಾವಿಸಿದೆ. ನಾನು ತಪ್ಪು ವ್ಯಕ್ತಿಯನ್ನು ಭೇಟಿಯಾದರೆ ಅವನು ಅವಳಿಗೆ ಏನಾದರೂ ತಪ್ಪು ಮಾಡಬಹುದು, ಮತ್ತು ಅವಳು ಈಗ ಪ್ರಜ್ಞೆ ಕೂಡ ಹೊಂದಿಲ್ಲ. ಅವಳಿಗೆ ಏನೂ ನೆನಪಿಲ್ಲ. ನಾನು ಏನು ಮಾಡಬೇಕು? ಆ ಹುಡುಗಿ ನನ್ನ ಬಳಿಗೆ ಬಂದಾಗ ನಾನು ಹೀಗೆ ಯೋಚಿಸುತ್ತಿದ್ದೇನೆ. ಅವಳು ತುಂಬಾ ಹಸಿದಿದ್ದಾಳೆ ಎಂದು ಹೇಳಿದಳು. ಅವಳ ಮುಖದಲ್ಲಿ ತುಂಬಾ ಮುಗ್ಧ ಭಾವನೆಯಿತ್ತು. ನಾನು ಹತ್ತಿರ ನೋಡಿದಾಗ ಅವಳು ತುಂಬಾ ಸುಂದರವಾಗಿದ್ದಳೆಂದು ನೋಡಿದೆ. ಅವಳ ಹಾಲಿನ ಮುಖದ ಮೇಲಿನ ಕೆಂಪು ಲಿಪ್ಸ್ಟಿಕ್ ಪ್ರಸಿದ್ಧವಾಗಿತ್ತು. ಅನೇಕ ಮಹಿಳೆಯರು ನನ್ನ ಹತ್ತಿರ ಇರಲು ಹಂಬಲಿಸುತ್ತಾರೆ, ಆದರೆ ಈ ಹುಡುಗಿ ಏನೂ ವಿಶೇಷವಾಗಿದ್ದಳು. ಹಾಗಾಗಿ ನಾನು ಹೇಳಿದೆ, ಏನಾದರೂ ತಿನ್ನೋಣ. ನಾನು ಅವಳನ್ನು ನಗರದ ಒಂದು ದೊಡ್ಡ ರೆಸ್ಟಾರೆಂಟ್ಗೆ ಕರೆದೊಯ್ದೆ. ಊಟ ಮಾಡುವಾಗ ಹುಡುಗಿ ಹೇಳಿದಳು, ನನ್ನ ಹೆಸರು ಸೋನಿಯಾ. ನಾನು ಇಂದು ಕೆಟ್ಟ ಮನಸ್ಥಿತಿಯಲ್ಲಿದ್ದೆ, ಹಾಗಾಗಿ ನಾನು ತುಂಬಾ ಕುಡಿದು ನಿಮ್ಮ ಕಾರಿಗೆ ಡಿಕ್ಕಿ ಹೊಡೆದೆ. ನಾನು ಕೇಳಿದೆ, ನೀವು ಯಾಕೆ ಕೆಟ್ಟ ಮನಸ್ಥಿತಿಯಲ್ಲಿದ್ದೀರಿ? ಅವಳು ಹೇಳಿದಳು, ನನ್ನ ಕಂಪನಿಯ ಮಾಲೀಕರ ಕಾರಣ. ಅವಳು ತುಂಬಾ ಸುಂದರಿ. ಅವರ ಮಾಲೀಕರು ಅವಳ ಮೇಲೆ ಕೆಟ್ಟ ಕಣ್ಣಿಟ್ಟಿದ್ದಾರೆ ಎಂದು ನಾನು ಭಾವಿಸಿದೆ. ಅವಳು ಮೌನವಾಗಿದ್ದಳು ಮತ್ತು ದುಃಖಿತರಾಗಿದ್ದಳು. ಹಾಗಾಗಿ ನಾನು ಪ್ರೀತಿಯಿಂದ ಕೇಳಿದೆ, ಏನಾಯಿತು ಸೋನಿಯಾ, ಹೇಳಿ. ಅವಳು ಹೇಳಿದಳು, ನನಗೆ ಕಪೂರ್ ಎಂಪೈರ್ಸ್ನಲ್ಲಿ ಕೆಲಸ ಸಿಕ್ಕಿತು, ಆದರೆ ಅವರು ನನ್ನನ್ನು ಕಾರಣವಿಲ್ಲದೆ ಕೆಲಸದಿಂದ ತೆಗೆದುಹಾಕಿದರು. ನಾನು ಆಶ್ಚರ್ಯಪಟ್ಟೆ. ನಾನು ಅವಳನ್ನು ಯಾವಾಗ ಮತ್ತು ಏಕೆ ಕೆಲಸದಿಂದ ತೆಗೆದುಹಾಕಿದೆ? ಹೌದು ಸ್ನೇಹಿತರೆ, ನಾನು ಪ್ರಕಾಶ್ ಕಪೂರ್, ಕಪೂರ್ ಎಂಪೈರ್ಸ್ನ ಮಾಲೀಕ. ನಾನು ಹೇಳಿದೆ, ಸೋನಿಯಾ, ಇಲ್ಲಿ ಕುಳಿತುಕೊಳ್ಳಿ, ನಾನು ಬೇಗನೆ ಹಿಂತಿರುಗುತ್ತೇನೆ. ಬೆಳಿಗ್ಗೆ 1 ಗಂಟೆಯಾಗಿತ್ತು ಮತ್ತು ನಾನು ನನ್ನ ಸಹಾಯಕ ವಿವೇಕ್ಗೆ ಕರೆ ಮಾಡಿದೆ.
ಅವಳ ಮಾತು ಕೇಳಿ ನನಗೆ ತುಂಬಾ ಆಶ್ಚರ್ಯವಾಯಿತು. ಸೋನಿಯಾ ಒಬ್ಬ ಮಾಡೆಲ್. ನಮ್ಮ ಜಾಹೀರಾತು ಸಂಸ್ಥೆ ಅವಳನ್ನು ಆಯ್ಕೆ ಮಾಡಿತ್ತು. ಆದರೆ ನಂತರ ಅವಳನ್ನು ಕಾರಣವಿಲ್ಲದೆ ವಜಾಗೊಳಿಸಲಾಯಿತು. ವಿವೇಕ್ ಜೊತೆ ಮಾತನಾಡಿದ ನಂತರ ನಾನು ಸೋನಿಯಾ ಬಳಿಗೆ ಹಿಂತಿರುಗಿದೆ. ಸೋನಿಯಾ ಇನ್ನೂ ಕುಳಿತು ಊಟ ಮಾಡುತ್ತಿದ್ದಳು. ನಾನು ಬಂದ ತಕ್ಷಣ ಅವಳು, ಹೋಗೋಣ, ನಾನು ಎಲ್ಲೋ ಹೋಗಬೇಕು ಎಂದಳು. ಬೆಳಿಗ್ಗೆ 11 ಗಂಟೆಗೆ ಅವಳು ಎಲ್ಲಿಗೆ ಹೋಗಬೇಕು ಎಂದು ಯೋಚಿಸುತ್ತಾ ನನ್ನನ್ನು ಗೊಂದಲದ ಮುಖಭಾವದಿಂದ ನೋಡಿದೆ. ನಾನು ಹೇಳಿದೆ, ಈ ರಾತ್ರಿಯ ಸಮಯದಲ್ಲಿ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ಅವಳು ನನ್ನನ್ನು ನೋಡಿ, ನಾನು ಕಪೂರ್ ಆಂಪೈರ್ಸ್ನ ಮಾಲೀಕ ಪ್ರಕಾಶ್ ಕಪೂರನ್ನು ಭೇಟಿಯಾಗಬೇಕು ಎಂದಳು. ನಾನು, ಕಪೂರ್ ಆಂಪೈರ್ಸ್ನ ಮಾಲೀಕನನ್ನು ಭೇಟಿಯಾದ ನಂತರ ನೀವು ಏನು ಮಾಡಲು ಬಯಸುತ್ತೀರಿ ಎಂದಳು. ನನ್ನ ಒಪ್ಪಂದವನ್ನು ಅವರು ಈ ರೀತಿ ಏಕೆ ರದ್ದುಗೊಳಿಸಿದರು ಎಂದು ನಾನು ಕೇಳಲು ಬಯಸುತ್ತೇನೆ. ನಾನು ಮಾಡೆಲಿಂಗ್ ಉದ್ಯಮಕ್ಕೆ ಬಹಳ ಕಷ್ಟಪಟ್ಟು ಪ್ರವೇಶಿಸಿದ್ದೆ ಮತ್ತು ಹಲವಾರು ಆಡಿಷನ್ಗಳ ನಂತರ ಆಯ್ಕೆಯಾದೆ. ನಾನು ಅವರ ಕಂಪನಿಯೊಂದಿಗೆ ಒಪ್ಪಂದಕ್ಕೂ ಸಹ ಸಹಿ ಹಾಕಿದ್ದೆ. ಆದರೆ ಇಂದು ನನಗೆ ತಿಳಿಯಿತು, ಅವರು ನನ್ನೊಂದಿಗೆ ಕೆಲಸ ಮಾಡಲು ಬಯಸುವುದಿಲ್ಲ. ನನ್ನ ಮೊದಲ ಶೂಟಿಂಗ್ 2 ದಿನಗಳ ನಂತರ ಅವರು ನನ್ನ ಸ್ಥಾನದಲ್ಲಿ ರೀನಾ ಎಂಬ ಹುಡುಗಿಯನ್ನು ಆಯ್ಕೆ ಮಾಡಿದ್ದರು. ಬಹುಶಃ ಅವಳು ಪ್ರಕಾಶ್ ಕಪೂರ್ ಅವರ ಗೆಳತಿಯಾಗಿರಬಹುದು. ಇದನ್ನು ಕೇಳಿ ನನಗೆ ನನ್ನ ಮೇಲೆ ಕೋಪ ಬಂತು. ರೀನಾದ ಒತ್ತಾಯದ ಮೇರೆಗೆ ನಾನು ಇಂದು ಈ ಹುಡುಗಿಯನ್ನು ಕೆಲಸದಿಂದ ತೆಗೆದುಹಾಕಿದ್ದೆ. ರೀನಾ ನನ್ನ ತುಂಬಾ ಆಪ್ತ ಸ್ನೇಹಿತೆ ಮತ್ತು ಸಲಹೆಗಾರಿ. ಆದರೆ ಅವಳು ನನ್ನ ಗೆಳತಿ ಎಂದು ಎಲ್ಲರಿಗೂ ಹೇಳುತ್ತಲೇ ಇರುತ್ತಾಳೆ. ಹೌದು, ಆದರೆ ನನಗೆ ಅವಳ ಮೇಲೆ ಅಂತಹ ಯಾವ ಭಾವನೆಗಳೂ ಇಲ್ಲ. ಅವಳು ಈ ಕೆಲಸ ಮಾಡಲು ಬಯಸುತ್ತಿದ್ದಳು. ಅದಕ್ಕಾಗಿಯೇ ಅವಳು ಸೋನಿಯಾವನ್ನು ಕಳುಹಿಸಿದಳು. ನಾನು ಹೇಳಿದೆ, ನೋಡು, ತುಂಬಾ ತಡವಾಯಿತು. ನೀನು ಈಗ ಪ್ರಕಾಶ್ ಕಪೂರನ್ನು ಭೇಟಿಯಾಗಲು ಸಾಧ್ಯವಿಲ್ಲ. ನನ್ನೊಂದಿಗೆ ನನ್ನ ಮನೆಗೆ ಬಾ. ನಾಳೆ ಏನು ಮಾಡಬಹುದು ಎಂದು ನಾನು ನೋಡುತ್ತೇನೆ. ಅವಳು ನನ್ನನ್ನು ಪ್ರೀತಿಯಿಂದ ನೋಡಿ ಹೇಳಿದಳು, ನೀನು ಇಂದು ನನಗೆ ತುಂಬಾ ಸಹಾಯ ಮಾಡಿದ್ದೆ. ನನ್ನನ್ನು ಪ್ರಕಾಶ್ ಕಪೂರ್ ಮನೆ ಹೊರಗೆ ಬಿಡು. ನಾನು ಇನ್ನು ಮೇಲೆ ನಿನಗೆ ತೊಂದರೆಗೊಳಿಸಲು ಬಯಸುವುದಿಲ್ಲ. ನಾನು ನಿನ್ನನ್ನು ಅವನ ಬಳಿಗೆ ಕರೆದೊಯ್ಯುತ್ತೇನೆ. ಈಗ ನನ್ನೊಂದಿಗೆ ನನ್ನ ಮನೆಗೆ ಬಾ. ನಾಳೆ ನೀನು ಅವಳ ಹತ್ತಿರ ಹೋಗಿ ಸ್ವಲ್ಪ ಶಾಂತ ಮನಸ್ಸಿನಿಂದ ನಂತರ ಮಾತನಾಡಬಹುದು. ಅವಳು ಏನೂ ಹೇಳದೆ ನನ್ನ ಜೊತೆ ಕಾರು ಹತ್ತಿದಳು. ಇನ್ನೂ ಜೋರಾಗಿ ಮಳೆ ಬರುತ್ತಿತ್ತು. ಆ ಹುಡುಗಿ ತುಂಬಾ ಸುಂದರಿ ಮತ್ತು ಆಕರ್ಷಕವಾಗಿದ್ದಳು. ನನ್ನ ಕಣ್ಣುಗಳು ನನ್ನ ಮೇಲೆ ನೆಟ್ಟಿತ್ತವು. ನಾನು ಅವಳನ್ನು ನನ್ನ ಮನೆಗೆ ಕರೆದೊಯ್ದೆ. ಕೇಳಿದೆ, ನೀನು ಮೊದಲು ಎಂದಾದರೂ ಪ್ರಕಾಶ್ ಕಪೂರನ್ನು ನೋಡಿದ್ದೀಯಾ? ಅವಳು ಹೇಳಿದಳು, ಇಲ್ಲ, ನಾನು ಎಂದೂ ನೋಡಿಲ್ಲ. ನಾನು ಅವನ ಬಗ್ಗೆ ಮಾತ್ರ ಕೇಳಿದ್ದೇನೆ. ನಾನು ಅವನ ಸಹೋದರ ಅಮಿತನ್ನು ಮಿಠಿಯಾಗಿದ್ದೇನೆ. ಅವನು ನನ್ನನ್ನು ವೈಯಕ್ತಿಕವಾಗಿ ಆಯ್ಕೆ ಮಾಡಿದನು. ಆದರೆ ಬಹುಶಃ ಅವನು ಈಗ ಊರಿನ ಹೊರಗಿರಬಹುದು. ಇದರ ಲಾಭ ತೆಗೆದುಕೊಂಡು ಪ್ರಕಾಶ್ ನನ್ನನ್ನು ನನ್ನ ಕೆಲಸವಿಂದ ವಜಾಗೊಳಿಸಿದನು. ಆ ಹುಡುಗಿಯನ್ನು ನೋಡಿ ನನ್ನ ಹೃದಯದಲ್ಲಿರುವ ದೇವ ಎಚ್ಚರಗೊಂಡಿತು. ಇಂದು ಈ ತಣ್ಣನೆ ಮಳೆರಾತ್ರಿ ನನಗೆ ಈ ನೀಲಿ ಕಣ್ಣಿನ ಹುಡುಗಿ ಬೇಕಾಗಿತ್ತು. ಅವಳ ಸೌಂದರ್ಯ ನನ್ನನ್ನು ಅವಳ ಹತ್ತಿರಕ್ಕೆ ಸೆಳೆಯಿತು. ನಾನು ಮೊದಲು ಹಲವಾರು ಹುಡುಗಿಯರೊಂದಿಗೆ ರಾತ್ರಿಗಳನ್ನು ಕಳೆದಿದ್ದೆ. ಆದರೆ ಈ ಹುಡುಗಿಯ ಬಗ್ಗೆ ಏನೋ ಬೇರೆ ವಿಧವಿತ್ತು. ಆದರೆ ಅವಳ ಮುಖದ ಮೇಲಿನ ಮುಗ್ಧತೆಯನ್ನು ಬಲವಂತವಾಗಿ ಪುಡಿಮಾಡಲು ನಾನು ಬಯಸಲಿಲ್ಲ. ಅವಳು ನನ್ನ ತೋಳಿನಲ್ಲಿ ಬಂದು ನನ್ನನ್ನು ಪ್ರೀತಿಸಬೇಕು ಎಂದು ನಾನು ಬಯಸಿದೆ. ಆ ಹುಡುಗಿ ತನ್ನ ಮಾದಕತೆಯಿಂದ ಸ್ವಲ್ಪ ಚೇತರಿಸಿಕೊಂಡಿದ್ದಳು. ಆದರೆ ಅವಳು ಬಹುಶಃ ನಿದ್ರೆ ಮಾಡಲು ಪ್ರಾರಂಭಿಸುತ್ತಿದ್ದಳು. ನಾನು ಅವಳನ್ನು ನನ್ನ ಕೋಣೆಗೆ ಕರೆದು ಬಂದು ನನ್ನ ಶರ್ಟ್ ಕೊಟ್ಟೆ, ಇದನ್ನು ಹಾಕಿಕೋ ಎಂದೆ. ಅವಳ ಕೆಂಪು ಬಣ್ಣದ ನೆಟ್ ಡ್ರೆಸ್ ಒದ್ದೆಯಾಗಿತ್ತು. ಅವಳು ಬಹಳ ಸಮಯದಿಂದ ಒದ್ದೆ ಬಟ್ಟೆಯಲ್ಲಿದ್ದಳು. ಅವಳು ನನ್ನನ್ನು ನೋಡಿದಳು. ನಂತರ ವಾಶ್ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸಿದಳು. ಈಗ ಅವಳು ನನ್ನ ಮುಂದೆ ನಿಂತಿದ್ದಳು. ಕೇವಲ ಶರ್ಟ್ ಧರಿಸಿದ್ದಳು. ನಾನು ಅವಳನ್ನು ತಲೆಯಿಂದ ಕಾಲು ತನಕ ನೋಡುತ್ತಿದ್ದೇನೆ. ಆ ಹುಡುಗಿ ಎತ್ತರವಾಗಿದ್ದಳು ಮತ್ತು ಮಾಡೆಲ್ ತರಹದ ಆಕೃತಿಯನ್ನು ಹೊಂದಿದ್ದಳು. ನಾನು ಅವಳನ್ನು ಏಕೆ ಕೆಲಸದಿಂದ ತೆಗೆದುಹಾಕಿದೆ ಎಂದು ನನಗೆ ತಿಳಿದಿಲ್ಲ. ಅವಳು ವಿಪತ್ತಾಗಿರಬಹುದು. ಅವಳು ನನ್ನ ಬಳಿಗೆ ಬಂದು, ನನಗೆ ತುಂಬ ನಿದ್ದೆ ಬರುತ್ತಿದೆ, ನಾನು ಅವಳನ್ನು ಹೊಂದಲು ಬಯಸಿದ್ದೆ ಎಂದಳು. ಹಾಗಾಗಿ ನಾನು, ಇಲ್ಲಿ ಮಲಗು ಎಂದಳು. ಅವಳು, ಹಾಗಾದರೆ ನೀನು ಎಲ್ಲಿ ಮಲಗುತ್ತೀಯಾ ಎಂದಳು. ನಾನು, ಹಾಸಿಗೆಯ ಇನ್ನೊಂದು ಬದಿಯಲ್ಲಿ ಮಲಗುತ್ತೇನೆ ಎಂದಳು. ಅವಳು ವಿಚಿತ್ರವಾಗಿ ನನ್ನನ್ನು ನೋಡಿದಳು. ಆಲೋಚನೆಯಲ್ಲಿ ಮುಳುಗಿದಂತೆ ತೋರುತ್ತಿತ್ತು. ನಾನು, ತೊಂದರೆ ಪಡಬೇಡ, ನಾನು ಅಲ್ಲಿ ಮಲಗುತ್ತೇನೆ ಎಂದೆ. ಅವಳು ಒಂದು ಕ್ಷಣ ಯೋಚಿಸಿ ಹಾಳೆಗಳಿಂದ ತನ್ನನ್ನು ಮುಚ್ಚಿಕೊಂಡು ಹಾಸಿಗೆಯ ಮೇಲೆ ಮಲಗಿದಳು. ನನ್ನ ಕಣ್ಣುಗಳು ಅವಳಿಂದ ದೂರ ಸರಿಯಲು ಸಾಧ್ಯವಾಗಲಿಲ್ಲ. ನಾನು ಅವಳ ಹತ್ತಿರ ಬಂದು, ಸೋನಿಯಾ, ನೀನು ತುಂಬ ಸುಂದರವಾಗಿದ್ದೀಯಾ ಎಂದೆ. ಅವಳು ಹೇಳಿದಳು, ಸೌಂದರ್ಯ ಎಂದರೆ ಏನೂ ಅರ್ಥವಲ್ಲ. ನಾನು ಯಶಸ್ವಿಯಾಗುವುದಿಲ್ಲ. ನಾನು ಈ ನಗರಕ್ಕೆ ಹಲವು ಕನಸುಗಳೊಂದಿಗೆ ಬಂದಿದ್ದೇನೆ ಮತ್ತು ನೋಡಿ, ನನಗೆ ಏನೂ ಇಲ್ಲ. ನಾನು ಹೇಳಿದೆ, ನಾನು ತುಂಬಾ ಅದೃಷ್ಟಶಾಲಿ ವ್ಯಕ್ತಿ. ನೀವು ಏನಾದರೂ ಆಗಲು ಬಯಸುತ್ತೀರಿ, ಯಶಸ್ವಿಯಾಗಲು ಬಯಸುತ್ತೀರಿ. ಅದನ್ನು ಮಾಡಲು ನನಗೆ ಉತ್ತಮ ಮಾರ್ಗವಿದೆ. ಅವಳು ಮುಗ್ಧವಾಗಿ ನನ್ನತ್ತ ನೋಡಿ ಕೇಳಿದಳು, ನಾನು ಏನು ಮಾಡಬೇಕು? ನಾನು ಹೇಳಿದೆ, ನಾನು ತುಂಬಾ ಅದೃಷ್ಟಶಾಲಿ ವ್ಯಕ್ತಿ. ನೀವು ನನ್ನನ್ನು ಮುತ್ತಿಟ್ಟರೆ ಬಹುಶಃ ನಿಮ್ಮ ಅದೃಷ್ಟ ಬದಲಾಗಬಹುದು. ಅವಳು ನಂಬಲು ಸಾಧ್ಯವಾಗದವಳಂತೆ ನನ್ನನ್ನು ದಿಟ್ಟಿಸಿ ನೋಡಿದಳು.
ಅವಳು, ಅದು ಹೇಗೆ ಸಾಧ್ಯ? ನಾನು ಅಂತಹ ವಿಷಯದ ಬಗ್ಗೆ ಎಂದಿಗೂ ಕೇಳಿಲ್ಲ. ನಾನು ಹೇಳಿದೆ, ನೀವು ಅದನ್ನು ನಂಬದಿದ್ದರೆ ಪ್ರಯತ್ನಿಸಿ. ಅವಳು ನನ್ನನ್ನು ನೋಡಲು ಪ್ರಾರಂಭಿಸಿದಳು. ಆ ಸಮಯದಲ್ಲಿ ಅವಳು ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ನಾನು ಏನನ್ನೂ ಯೋಚಿಸದೆ ಅವಳ ಮೇಲೆ ಎರಗಿದೆ. ಹುಡುಗಿ ಭಯಭೀತರಾಗಿ, ದಯವಿಟ್ಟು ಈಗ ಇಲ್ಲಿ ನಿಲ್ಲಿಸಿ ಎಂದು ಹೇಳಿದಳು. ನಾನು ಅವಳನ್ನು ನೋಡಲು ಪ್ರಾರಂಭಿಸಿದೆ ಮತ್ತು ಅವಳ ಕಣ್ಣುಗಳು ಮುಚ್ಚಲ್ಪಟ್ಟವು ಮತ್ತು ಅವಳು ಆಳವಾದ ನಿದ್ರೆಗೆ ಜಾರಿದಳು. ನನ್ನ ಮುಂದೆ ದೇವತೆಯಂತೆ ಸುಂದರ ಹುಡುಗಿ ಮಲಗಿದ್ದಳು ಮತ್ತು ಅವಳು ತುಂಬಾ ಆಳವಾಗಿ ನಿದ್ರಿಸುತ್ತಿದ್ದಳು. ನನ್ನ ಬಾಯಾರಿಕೆ ಇನ್ನೂ ಈಡೇರಲಿಲ್ಲ. ಆದರೆ ನಾನು ಅವಳನ್ನು ಹುಡುಕುವವರೆಗೂ ನನ್ನ ಹೃದಯ ವಿಶ್ರಾಂತಿ ಪಡೆಯುವುದಿಲ್ಲ ಎಂದು ನಾನು ಭಾವಿಸಿದೆ ಮತ್ತು ಆ ಆಲೋಚನೆಯೊಂದಿಗೆ ನಾನು ಅವಳ ಬಟ್ಟೆಗಳನ್ನು ಬಿಚ್ಚಲು ಪ್ರಾರಂಭಿಸಿದೆ. ಆದರೆ ನಂತರ ನನ್ನ ಕಣ್ಣುಗಳು ಅವಳ ಎದೆಯ ಮೇಲೆ ಬಿದ್ದವು ಮತ್ತು ನನ್ನ ಪಾದಗಳ ಕೆಳಗೆ ನೆಲಜಾರಿತು. ನಾನು ಬೆವರಿನಿಂದ ತೊಯ್ದಿದ್ದೆ ಮತ್ತು ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯಿತು. ನಾನು ಈ ಹುಡುಗಿಯನ್ನು ಹೊಂದಬೇಕೆಂದು ತೀವ್ರವಾಗಿ ಬಯಸಿದ್ದೆ. ಆದರೆ ಒಂದು ಕ್ಷಣದಲ್ಲಿ ಅವಳು ನನ್ನಿಂದ ದೂರ ಹೋಗುತ್ತಿರುವಂತೆ ತೋರುತ್ತಿತ್ತು. ನಾನು ಅವಳನ್ನು ಆ ಸ್ಥಿತಿಯಲ್ಲಿ ಬಿಡಬೇಕಾಯಿತು. ನಂತರ ಏನು? ನಾನು ನಿದ್ರೆಗೆ ಜಾರಿದೆ ಮತ್ತು ನಿದ್ರೆಗೆ ಜಾರಿದೆ. ನಾನು ಬೆಳಿಗ್ಗೆ 5 ಗಂಟೆಗೆ ಎಚ್ಚರವಾದಾಗ ನನ್ನ ಕಣ್ಣುಗಳು ಮತ್ತೆ ಸೋನಿಯಾ ಮೇಲೆ ಬಿದ್ದವು. ಅವಳ ಮುಖದ ಮುಗ್ಧತೆ ನನ್ನ ಹೃದಯವನ್ನು ಮುಟ್ಟಿತು ಮತ್ತು ಇದ್ದಕ್ಕಿದ್ದಂತೆ ಅವಳು ಕೂಡ ಎಚ್ಚರಗೊಂಡಳು. ಒಂದ ಕ್ಷಣ ಅವಳು ಗಾಬರಿಗೊಂಡಳು. ಅವಳು ನನ್ನನ್ನು ನೋಡಿದಳು. ನಂತರ ಅವಳ ದೇಹವನ್ನು ನೋಡಿದಳು. ಅವಳು ಸಂಪೂರ್ಣವಾಗಿ ಬೆತ್ತಲೆಯಾಗಿದ್ದಳು. ಅವಳು ಬೇಗನೆ ಎದ್ದು ನಾನು ಅವಳಿಗೆ ಕೊಟ್ಟಿದ್ದ ಶರ್ಟ್ ಅನ್ನು ಧರಿಸಿದಳು. ನಂತರ ಅವಳು ಬೇಗನೆ ಎದ್ದು ಸ್ನಾನಗೃಹಕ್ಕೆ ಹೋದಳು. ತನ್ನ ಜಾಲಿರಿ ಬಟ್ಟೆಗಳನ್ನು ಬದಲಾಯಿಸಿಕೊಂಡು ಹಿಂದಿರುಗಿದಳು. ಹೊರಬರುವಾಗ ಅವಳು ಕೋಪದಿಂದ ನನ್ನನ್ನು ನೋಡಿ, ನಿಜ ಹೇಳು, ನಿನ್ನೆ ರಾತ್ರಿ ನೀನು ನನಗೆ ಏನು ಮಾಡಿದೆ? ನಾನು ಎದ್ದು ಕುಳಿತೆ. ನಾನು ಅವಳಿಗೆ, ನಾನು ನಿನಗೆ ಏನು ಮಾಡಿಲ್ಲ ಎಂದು ಹೇಳಿದೆ. ಅವಳು ಹೇಳಿದಳು, ಹಾಗಾದ್ರೆ ನಾನು ಈ ಸ್ಥಿತಿಗೆ ಹೇಗೆ ಬಂದೆ? ನಾನು ನಿನ್ನನ್ನು ಚೆನ್ನಾಗಿ ಗುರುತಿಸುತ್ತೇನೆ. ನೀನು ಮಾತ್ರ ಅಂತಹ ಕೆಲಸವನ್ನು ಮಾಡಲು ಸಾಧ್ಯ. ಶ್ರೀ ಪ್ರಕಾಶ್ ಕಪೂರ್ ಅವರ ಮಾದಕತೆ ಮಾಯವಾಗಿತ್ತು. ಬಹುಶಃ ಅದಕ್ಕಾಗಿಯೇ ಅವಳು ನನ್ನನ್ನು ಗುರುತಿಸಿದಳು. ಒಂದು ಕ್ಷಣ ನಾನು ಮೂಕನಾಗಿ ಅವಳನ್ನು ದಿಟ್ಟಿಸಿ ನೋಡಿದೆ. ಹುಡುಗಿ ತನ್ನ ಪರ್ಸ್ನೊಂದಿಗೆ ಹೊರಡಲು ಹೊರಟಿದ್ದಾಗ ನಾನು ಅವಳ ಕೈಯನ್ನು ಹಿಡಿದು, ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ? ನಿಲ್ಲಿಸು ಎಂದು ಕೇಳಿದೆ. ಅವಳು ನನ್ನ ಕೈಯನ್ನು ಅಲ್ಲಾಡಿಸಿ, ನಾನು ನಿನ್ನನ್ನು ದ್ವೇಷಿಸುತ್ತೇನೆ. ನನ್ನ ಹೃದಯದಲ್ಲಿ ಬೇರೆ ಯಾರೋ ಇದ್ದಾರೆ. ನಿನ್ನೆ ರಾತ್ರಿ ನಾನು ಅವಳ ಎದೆಯ ಮೇಲೆ ಲಾಕೆಟ್ ಅನ್ನು ನೋಡಿದೆ. ಅದು ಅವಳು ಮತ್ತು ನನ್ನ ಸಹೋದರ ಅಮಿತ್ ಅವರ ಚಿತ್ರ. ನನ್ನ ಸಹೋದರ ಅಮಿತ್ ಕಳೆದ 1 ತಿಂಗಳಿಂದ ತುಂಬ ಸಂತೋಷವಾಗಿದ್ದನಂತೆ. ನಗರಕ್ಕೆ ಹೊರಡುವ ಮೊದಲು ಅವನು ನನಗೆ, ಅಣ್ಣ, ನಾನು ಕೆಲಸದಿಂದ ಹಿಂದಿರುಗಿದಾಗ ನಾನು ನಿನಗೆ ಒಂದು ಒಳ್ಳೆಯ ಸುದ್ದಿಯನ್ನು ನೀಡುತ್ತೇನೆ ಎಂದು ಹೇಳಿದ. ನಾನು ಕೇಳಿದೆ, ನಿನಗೆ ಒಂದು ಹುಡುಗಿಯ ಜೊತೆ ಸಂಬಂಧವಿದೆಯೇ? ಅವನು ಮುಖ ಕೆಂಪಾಗಿ, ಅಣ್ಣ, ನಾನು ನಿಶ್ಚಯವಾಗಿಯೂ ನಿನಗೆ ಅವಳನ್ನು ಪರಿಚಯಿಸುತ್ತೇನೆ ಎಂದು ಹೇಳಿದ. ಸಾವಿರಾರು ಹುಡುಗಿಯರು ನಮ್ಮ ಸುತ್ತಮುತ್ತ ಸುಳಾಡುತ್ತಲೇ ಇದ್ದಾರೆ. ಆದರೆ ಇಲ್ಲಿಯವರೆಗೆ ನನ್ನಗಾಗಿ ವಿಶೇಷವಾಗಿ ಯಾರನ್ನೂ ಆಯ್ಕೆ ಮಾಡಲು ನನಗೆ ಸಾಧ್ಯವಾಗಲಿಲ್ಲ. ನನ್ನ ತಮ್ಮ ಅಮಿತ್ ಕೂಡ ತನ್ನ ಆಯ್ಕೆಯ ಹುಡುಗಿಯನ್ನು ಕಂಡುಕೊಂಡಿದ್ದಾನೆ. ಅವನು ಇಲ್ಲಿ ಗಂಭೀರವಾಗಿರುವಂತೆ ತೋರುತ್ತದೆ. ಆದರೆ ನಿನ್ನೆ ರಾತ್ರಿ ಏನೇ ಆಗಲಿ, ಸೋನಿಯಾ ನನ್ನ ಕಾರಿನ ಮುಂದೆ ಬಂದು ಡಿಕ್ಕಿ ಹೊಡೆದ ರೀತಿ, ಇದು ಕಾಕತಾಳೀಯವಾಗಿರಲು ಸಾಧ್ಯವಿಲ್ಲ. ಬಹುಶಃ ವಿಧಿ ನಮ್ಮನ್ನು ಒಟ್ಟು ಸೇರಿಸಲು ಬಯಸುತ್ತದೆ. ನಾನು ಸೋನಿಯಾವನ್ನು ಪ್ರೀತಿಸುತ್ತಿದ್ದೆ ಮತ್ತು ಯಾವುದೇ ಸಂದರ್ಭದಲ್ಲೂ ನಾನು ಅವಳನ್ನು ಅಮಿತ್ನ ಬಳಿ ಹೋಗಲು ಬಿಡಲು ಸಾಧ್ಯವಿರಲಿಲ್ಲ. ಅವನು ನನ್ನ ಸಹೋದರನಾಗಿದ್ದರೂ ಸಹ. ಸೋನಿಯಾ ನನ್ನ ಜೀವನ. ಸೋನಿಯಾ ನನ್ನವಳೇ ಮಾತ್ರ. ನಾನು ನಿನ್ನನ್ನು ಇಷ್ಟಪಡಲು ಪ್ರಾರಂಭಿಸಿದೆ. ನಿನಗೆ ಒಪ್ಪಂದ ಮರಳುತ್ತದೆ. ನಿನ್ನ ವೃತ್ತಿಯನ್ನು ನಾನು ದೊಡ್ಡ ಯಶಸ್ಸು ಮಾಡುತ್ತೇನೆ. ನನ್ನದಾಗಲಿ. ನಿನ್ನ ಅನುಕಂಪ ನನಗೆ ಬೇಡ. ಈ ಒಪ್ಪಂದವನ್ನು ನಾನೇ ಪಡೆದುಕೊಂಡೆ ಮತ್ತು ನಾನು ನಿನ್ನನ್ನು ಚೆನ್ನಾಗಿ ಗುರುತಿಸುತ್ತೇನೆ. ನಿನಗೆ ಮಹಿಳೆಯರನ್ನು ಹೇಗೆ ಬಳಸಲು ಸಾಧ್ಯ ಎಂದು ಮಾತ್ರ ತಿಳಿದಿದೆ. ಮತ್ತು ಅದರೊಂದಿಗೆ ಅವಳು ಹೊರಡಲು ಪ್ರಾರಂಭಿಸಿದಳು. ನಾನು ಅವಳ ಕೈಯನ್ನು ಹಿಡಿದೆ. ಅವಳು ತನ್ನನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು. ನಾನು, ಸೋನಿಯಾ, ನನ್ನನ್ನು ನಂಬು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಿನ್ನೆ ಏನೇ ಆಗಲಿ ಅದು ಕಾಕತಾಳೀಯವಾಗಿರಲು ಸಾಧ್ಯವಿಲ್ಲ. ನಿನ್ನೆ ನಿನ್ನ ಜೊತೆ ಸಮಯ ಕಳೆಯುವುದರಿಂದ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ನನಗೆ ಅರಿವಾಯಿತು. ನನ್ನನ್ನು ಮದುವೆಯಾಗು. ನಾನು ನಿನಗೆ ಜೀವನದ ಎಲ್ಲ ಸಂತೋಷವನ್ನು ನೀಡುತ್ತೇನೆ. ಅವಳು ಏನನ್ನೂ ಅರ್ಥಮಾಡಿಕೊಳ್ಳದವಳಂತೆ ನನ್ನನ್ನು ದಿಟ್ಟಿಸಿ ನೋಡಿದಳು. ನಾನು, ದಯವಿಟ್ಟು ಸೋನಿಯಾ ಎಂದೆ. ಅವಳು, ನಾನು ಅಮಿತನ್ನು ಪ್ರೀತಿಸುತ್ತೇನೆ ಮತ್ತು ಬಹುಶಃ ಅವನು ನನ್ನನ್ನು ಇಷ್ಟಪಡುತ್ತಾನೆ. ಅವಳ ಹೃದಯದಲ್ಲಿ ಏನಿದೆ ಎಂದು ನನಗೆ ತಿಳಿಯದಿಲ್ಲವಾದರೂ ಸಹ. ನಾನು, ಅಮಿತ್ ನಿನ್ನನ್ನಲ್ಲ ಬೇರೆ ಹುಡುಗಿಯನ್ನು ಇಷ್ಟಪಡುತ್ತಾನೆ. ಇದು ಅವಳನ್ನು ಆಘಾತಗೊಳಿಸಿತು. ಅವಳು, ನಿನಗೆ ಹೇಗೆ ಗೊತ್ತು ಎಂದು ಕೇಳಿದಳು. ಹಾಗಾಗಿ ಅವಳು ತನ್ನಷ್ಟಕ್ಕೆ ತಾನೇ ನನಗೆ ಹೇಳಿದ್ದಾಳೆ ಎಂದು ನಾನು ಅವಳಿಗೆ ಹೇಳಿದೆ. ಆದರೆ ನಾನು ಅವಳನ್ನು ತುಂಬಾ ಇಷ್ಟಪಡುತ್ತೇನೆ. ಸೋನಿಯಾ ಈಗ ನನ್ನ ಮುಂದೆ ಸದ್ದಿಲ್ಲದೆ ನಿಂತಿದ್ದಳು. ನನಗೆ ತಡೆಯಲಾರದೆ ಹತ್ತಿರ ಹೋಗಿ ಅವಳ ತುಟಿಕಲಿಗೆ ಮುತ್ತಿಟ್ಟೆ. ಕ್ರಮೇಣ ಅವಳು ಕೂಡ ಆತ್ಮತೃಪ್ತಳಾಗಿ ನನ್ನನ್ನು ಅಪ್ಪಿಕೊಂಡಳು. ಅವಳು ಹೇಳಿದಳು, ಹಾಗಾದರೆ ನೀನು ನನಗೆ ಮೋಸ ಮಾಡುವುದಿಲ್ಲ ಸರಿಯೇ? ನಾನು, ಎಂದಿಗೂ ಅಲ್ಲ. ಮತ್ತು ಈಗ ನಾನು ಮದುವೆಯಾದ ನಂತರವೇ ನಿನ್ನನ್ನು ಮುಟ್ಟುತ್ತೇನೆ. ಅದು ನನ್ನ ಭರವಸೆ. ನಾನು ನನ್ನ ಸಹಾಯಕನಿಗೆ ಕರೆ ಮಾಡಿ ಇವತ್ತು ಅವಳನ್ನು ಮದುವೆಯಾದೆ, ಏಕೆಂದರೆ ನಾನು ಅವಳನ್ನು ಕಳೆದುಕೊಳ್ಳಲು ಬಯಸಲಿಲ್ಲ. ನನ್ನ ಸಹೋದರ ಕೆಲಸದಿಂದ ಹಿಂದಿರುಗಿದಾಗ ನಾನು ಅವನನ್ನು ಸೋನಿಯಾಗೆ ಪರಿಚಯಿಸಿದೆ.
ಅಮಿತ್ ಮುಖ ಪೂರ್ತಿಯಾಗಿ ಕಳೆದುಕೋಯಿತು. ಅವನು ಪ್ರೀತಿಸಿದ ಹುಡುಗಿ ಅವನ ಅತ್ತಿಗೆಯಾದಂತಾಯಿತು ಎಂದು ನಂಬದಿರುವಂತೆ ತೋರುತ್ತಿತ್ತು. ನಾನು ಅಮಿತ್ಗೆ ಸೋನಿಯಾವನ್ನು ನಾನು ಬಹಳ ಕಾಲದಿಂದ ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದೆ. ಆದರೆ ನಂತರ ನಾನು ಅವಳನ್ನು ಪರೀಕ್ಷೆಗೆ ತೆಗೆದುಕೊಂಡೆ ಮತ್ತು ಅವಳು ಪಾಸಾದಳು. ಹಾಗಾಗಿ ನಾನು ಅವಳನ್ನು ಮದುವೆಯಾದೆ. ಅಮಿತ್ ಏನೂ ಹೇಳಲಿಲ್ಲ. ಅವನು ಸೋನಿಯಾವನ್ನು ತನ್ನ ಅತ್ತಿಗೆ ಎಂದು ಒಪ್ಪಿಕೊಂಡನು. ಅವರ ಪ್ರೀತಿಯನ್ನು ಬೇರ್ಪಡಿಸಿದ್ದು ನಾನೇ ಎಂದು ಅವರಿಗೆ ಎಂದಿಗೂ ತಿಳಿಯಲಿಲ್ಲ. ಸೋನಿಯಾನಲ್ಲಿ ಏನು ವಿಶೇಷವಿತ್ತು ಎಂದು ನನಗೆ ತಿಳಿಯಲಿಲ್ಲ. ನಾನು ಅವಳನ್ನು ಪ್ರೀತಿಸಿದೆ ಮತ್ತು ಆ ಗೀಳ್ನಲ್ಲಿ ನಾನು ಅವಳನ್ನು ಪಡೆದುಕೊಂಡೆ.